ಇದೆಯಾ ಅಂತ ಅಂದೆ. ನೋಡಲ್ಲ, ಫಸ್ಟ್ ಕ್ಯಾಮ್ರಾಗೆ ತೋರಿಸ್ತಾ ಇದ್ದೀನಿ. ತುಂಬ ಇಷ್ಟ ಆ್ಯಕ್ಚುಲಿ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹೋಗೋಣ ಹೊರಗಡೆ ಅಂತ ಅಂದರೆ ಸರ್ಪ್ರೈಸ್ ಮಾಡೋಣ ಅಂತ ಬಂದೆ. ಹೌದಾ? ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಏನಪ್ಪ ಆನಿವರ್ಸರಿಗೆ ಸರ್ಪ್ರೈಸ್ ಮಾಡ್ತಿದ್ದಾರೆ ಸಹನಾ, ನೋಡೋಣ. ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಏನೋ ಬಾಕ್ಸ್ ಎಲ್ಲ ಇಟ್ಕೊಂಡ್ ಬಂದಿದ್ದೀರಾ? ಆ್ಯಕ್ಚುಲಿ ಸಹನಾ ಒಂಚೂರು ಹಾಸನಲ್ಲಿ ಕೆಲಸ ಇತ್ತು, ರೆಡಿಯಾಗಿರಿ ಸಹನಾ ಒಂಚೂರು ಹೊರಗಡೆ ಹೋಗಿ ಬರೋಣ ಅಂತ ಅಂದೆ. ಸರಿ ನಾನೇ ಪಿಕ್ ಮಾಡ್ತೀನಿ ಅಂತ ಹೇಳಿ ಬಂದರು. ನೋಡಿದ್ರೆ ಸರ್ಪ್ರೈಸ್ ಆಗಿ ಏನೋ ಇಟ್ಕೊಂಡ್ ಬಂದಿದ್ದಾರೆ. ನಮ್ಮ ಆನಿವರ್ಸರಿಗೆ ಸಹನನ್ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಮೋಹನ್ ಆಕ್ಚುಲಿ ಬೆಳಗ್ಗೆನೆ ಬೇಗ ಎದ್ದೋಗ್ಬಿಟ್ರು, ಸರ್ಪ್ರೈಸ್ ಎಲ್ಲ ಹಂಗಾಗಿ ಇದ್ದಿದ್ರೆ ಮೋಹನ್ ಇಟ್ಕೊಂಡಿರ್ತಿದ್ದೆ. ಅಟ್ಲೀಸ್ಟ್ ಒಂದು ಕಾರು ಬನ್ನಿ ಅಂತ ಹೇಳ್ಬಿಟ್ಟು ನೋಡೋಣ ಏನೇನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಅವ್ರು ಏನಾದ್ರು ಒಂದು ಯುನಿಕ್ ಆಗೇ ಕೊಡ್ತಾರೆ 100%. ಇದು ಲಾಸ್ಟ್ ಇಯರ್ ಅವ್ರು ನಂಗೆ ಆನಿವರ್ಸರಿ ಕೊಟ್ಟಿದ್ದು. ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಹಾಕಿದ್ದೆಲ್ಲ ಸಹ ಗ್ಲಿಮ್ಸ್ ಬಂದಿತ್ತು, ಒಂದು ಗ್ಲಿಮ್ಸ್ ಬಂದಿತ್ತು. ಶೂಟ್ ಮಾಡ್ಕೊಳಕ್ ಆಗಿರ್ಲಿಲ್ಲ ಲಾಸ್ಟ್ ಇಯರ್ ಸರಿಯಾಗಿ, ಯಾಕಂದ್ರೆ ಮೋಹನ್ ಕುಂಭಮೇಳಗೆ ಹೋಗ್ಬಿಟ್ರು ಅಂತ ಮತ್ತೆ ವಿಡಿಯೋ ಕಂಟಿನ್ಯೂಸ್ ಆಗಿ ಹಾಕ್ಲೇ ಇಲ್ಲ. ಇದು ಲಾಸ್ಟ್ ಇಯರ್ ಗಿಫ್ಟ್. ಆ್ಯಂಡ್ ಇದು ಅಷ್ಟೇ. ಆದರೂ ಲಾಸ್ಟ್ ಇಯರ್ ನಾನು ಒಬ್ರ ಹತ್ರ ಸುಪ್ರಿಯಾ ಅಂತ ಇದ್ದಾರೆ, ಅವರು ಮಾಡಿ ನನಗೆ ಕೊಟ್ಟಿದ್ದ ಗಿಫ್ಟ್. ಸುಮ್ಮನೆ ವಿಡಿಯೋಗೆ ಅಂತ ಹೇಳ್ಬಿಟ್ಟು ತಗೊಂಡೆ ಅಷ್ಟೇ. ಸೊ ಈಗ ಸಹನಾ ಆನಿವರ್ಸರಿ ಡೇಟ್ ಹೇಳ್ಬಿಡಿ, ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ. ಇವರು ಅಡ್ವಾನ್ಸ್ ಆಗಿ ಗಿಫ್ಟ್ ಕೊಡ್ತಿದ್ದಾರೆ. ಆಕ್ಚುಲಿ 26th ಜಾನ್ವರಿ ನಮ್ದು ಆನಿವರ್ಸರಿ. ಇವತ್ತೆಷ್ಟು ಡೇಟ್? 22nd. ಇನ್ 4 days ಇದೆ. ಎಷ್ಟನೇ ವರ್ಷದ ಸಲ? ಎಷ್ಟನೇ ವರ್ಷದ್ದು? ಎಷ್ಟು ವರ್ಷ? 11 ವರ್ಷ ಆಯ್ತು ಮೋಹನ್ ಜೊತೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈಗ ಸಹನಂದು ಏನೇನು ಸರ್ಪ್ರೈಸ್ ಇದೆ, ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ನಿಮಗೆ ಇದರಿಂದ ಯಾರಿಗಾದ್ರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂದ್ರೆ ಒಂದು ಪ್ಯಾಕಿಂಗ್ ಐಡಿಯಾನು ಸಿಗುತ್ತೆ. ಆ್ಯಕ್ಚುಲಿ ಸಹನಾ ಏನೇನು ತಂದಿದ್ದಾರೆ ಐಡಿಯಾಸ್ ಎಲ್ಲ ಇವಾಗ ಸಹನಾ ಶೇರ್ ಮಾಡ್ತಾರೆ. ನನಗಿಂತ ಇವ್ರು ತುಂಬ ಕ್ರಿಯೇಟಿವು. ಸೊ ಫಸ್ಟ್ ಇವಾಗ ಈ ತರ ಟೈ ಮಾಡ್ಕೊಂಡು ಬಂದಿದ್ದಾರೆ. ಇದ್ರ ಜೊತೆನೆ ಬಂದಿರುತ್ತೆ ವುಡನ್ ಬ್ಯಾಸ್ಕೆಟ್. ನೋಡಿದ್ರೆ ಆನ್ಲೈನ್ ಅಲ್ಲಿ ಇದು ನೆಟ್ ಅವರೇ ಕೊಟ್ಟಿರ್ತಾರೆ, ಈ ಟೈ ಮಾಡೋದನ್ನ ಅವರೇ ಕೊಟ್ಟಿರ್ತಾರೆ. ಇದ್ರೊಳಗಡೆ ಇಟ್ಬಿಟ್ಟು ಇದು ಹಾಕ್ಬಿಟ್ಟು ಮಾಡದಾ? ಓಕೆ. ಸೊ ಈಗ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಶ್ ಫ್ಲವರ್ಸ್ ಕೊಡಕ್ಕಾಗಲ್ಲ, ಈಗ ಯಾರಿಗೋ ಎಲ್ಲಿಂದನೋ ದೂರಕ್ಕೆ ಹೋಗ್ಬೇಕಿರುತ್ತೆ, ಯಾವತ್ತು ಹೋಗ್ತೀವಿ ಅಂತ ಗೊತ್ತಿರಲ್ಲ, ಫ್ರೆಶ್ ಫ್ಲವರ್ಸ್ ಸಿಗಲ್ಲ. ಅದಕ್ಕೆ ಆನ್ಲೈನ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋ ಫ್ಲವರ್ಸ್ ಬೊಕ್ಕೆ ಕೊಟ್ಟಂಗೂ ಆಗ್ಬೇಕು. ನೀವೆಲ್ಲಾದ್ರೂ ಶೋಗೂ ಇಟ್ಕೊಬಹುದು, ಹಂಗೆ ನೆನಪಿಗೆ ಅದು ಹಂಗೆ ಇರುತ್ತಲ್ಲ, ಸಖತ್ತಾಗಿದೆ. ಆ ಥರ ಯೋಚನೆ ಮಾಡಿ ತಗೊಂಡೆ. ನೋಡಿ ಹೆಂಗೆಲ್ಲ ಫ್ರೆಶ್ ಫ್ಲವರ್ಸ್ ತೊಗೊಂಡೋಗಿ ಕೊಡೋಕ್ಕಾಗಲ್ವಲ್ಲ. ಕೆಲವೊಂದ್ಸತಿ ಅಡ್ವಾನ್ಸಾಗಿ ಕೊಡ್ತೀವಿ, ಮತ್ತು ಇವಾಗೆಲ್ಲ ಬಾಡೋಗುತ್ತೆ, ಬಿಸಾಕ್ಬಿಡ್ತೀವಿ. ಸೊ ಅಂಥದ್ರಲ್ಲಿ ಇದೊಂದು ಬೆಸ್ಟ್ ಕಾನ್ಸೆಪ್ಟು, ತುಂಬ ಚೆನ್ನಾಗಿದೆ. ಶೋಕೇಶಿಗೆ ನೀಟಾಗಿ ಇದನ್ನು ಸಹನ ಕೊಟ್ಟಿದ್ದು ಅಂತ ನನಗೊಂದು ಮೆಮೊರೀಸಿಗೆ ಇಟ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ವಾವ್ ಸಹನ, ಇದೆಲ್ಲ ಎಲ್ಲಿ ಸಿಗುತ್ತೆ? ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದೀರಲ್ಲ. ಇದು ಪ್ಯಾಕಿಂಗ್ ಮೆಟೀರಿಯಲ್ ಅಂತ ಹೊಡೆದ್ರೆ ಸಿಗುತ್ತೆ ಅಮೆಝಾನ್. ಪ್ಯಾಕಿಂಗ್ ಮೆಟೀರಿಯಲ್ ಅಂತ ಹೊಡೆದ್ರೆ ಈ ಥರ ಸಿಗುತ್ತಂತೆ. ಸೊ ಈಗ ಇದರಲ್ಲಿ ಏನಿದೆ, ಎಷ್ಟು ಚಂದ ಇದೆ ನೋಡಿ. ನಿಮ್ಗೆ ತೋರ್ಸೋಣ ಅಂತ ಸುಮ್ಮನೆ ಸ್ಯಾಂಪಲ್ ತೊಗೊಂಡ್ಬಂದಿದ್ದೀನಿ. ಈ ಥರ ಇರುತ್ತೆ. ಈ ಥರ ಇರುತ್ತೆ ನೋಡಿ. ಹಿಂಗೆ ಎಷ್ಟು ಪೀಸ್ ಬೇಕಾದ್ರೂ ನಾವು ಆರ್ಡರ್ ಮಾಡ್ಕೊಂಡು ಡಿಸೈನ್ಸ್ ಸಿಗುತ್ತಂತೆ, ಎಲ್ಲ ಡಿಫ್ರೆಂಟ್ ಕಲರ್ಸ್. ಇದು ಹೆಂಗೆ ಮಾಡೋದೀಗ? ಏನಿಲ್ಲ, ಹಿಂಗಿರುತ್ತಲ್ಲ, ಹಿಂಗೆ ತಗೊಂಡ್ಬಿಟ್ಟು ನಾವೇ ಮಾಡ್ಕೊಳ್ಳೋದು. ಜಸ್ಟ್ 1 minute. ಇಷ್ಟ ಆಯ್ತಲ್ವಾ? ಹಿಂಗೆ ಮಾಡ್ಕೊಂಡು ನೆಕ್ಸ್ಟು ಹೀಗೆ ಅಂದ್ಬಿಟ್ಟು ನಿಮಗೆ ಏನು ಕೊಡಬೇಕಿರುತ್ತೆ ಅದ್ರ ಒಳಗಡೆ ಇಟ್ಬಿಟ್ಟು ಇದನ್ನು ಟೈ ಮಾಡೋದು ಅಷ್ಟೇ. ಚೆನ್ನಾಗಿದೆ, ಇಷ್ಟೇ ಸಿಂಪಲ್. ಆಮೇಲೆ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಸುಮ್ಮನೆ ಅದಕ್ಕೆ ತೋರ್ಸೋಣ ಅಂತ ಇದೊಂದು ಹಂಗೆ ತಗೊಂಡ್ಬಂದು. ಇದು ಶಾರ್ಟ್ಸಿಗೆ ಒಂದು ಮಾಡ್ಕೊಳ್ಳೋಣ ಸಹ ಮತ್ತೆ ಹಿಂಗೆ ಫೋಲ್ಡ್ ಮಾಡ್ಬೋದಾ? ಹಾಂ. ಸೊ ಈಗ ಇದರಲ್ಲಿರೋ ಗಿಫ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. 100% ತುಂಬ ಚೆನ್ನಾಗಿದೆ. ಇಲ್ಲ ಏನಂದರೆ ದೊಡ್ಡದೆಲ್ಲ ಕೊಟ್ಟರೆ ಮನೇಲಿ ಹ್ಯಾಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಸೇಫಾಗಿ ಇಟ್ಕೋಬೇಕು, ಚಿಕ್ಕಕ್ಕಿರಬೇಕು, ಕ್ಯೂಟಾಗಿರ್ಬೇಕು. ಆ ಥರ 100% ಸೇಫ್, ಕ್ಯೂಟಾಗೇ ಇರುತ್ತೆ. ಹಾಂ ಅದೇ. ವಾವ್, ಏನೋ ಇದೆ. ವಾವ್, ಶ್ರುತಿ ಮೋಹನ್ ಅಂತ ಹೇಳಿ ಕಸ್ಟಮೈಸ್ ಮಾಡಿಸಿರೋದು. ಹೆಸರು ಇದು ಮಾಡಿಸಿ ಎಂಬ್ರಾಯ್ಡ್ರಿ ಮಾಡಿಸಿರೋದು. ಯೂಸ್ ಮಾಡೋಕ್ಕಾಗಲ್ಲ, ನೆನಪಿಗೆ ಇಟ್ಕೊಳ್ಳೋದು. ಸಖತ್ತಾಗಿದೆ. ಓಕೆ, ತುಂಬ ಚೆನ್ನಾಗಿದೆ ಸಹನ. ಶರಡ ಫಸ್ಟ್ ಏನಿದೆ? ಕೀ ಬಂಚ್. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ.
ಹುಡುಕಿರ್ತಾರೆ ನೋಡಿ. ಇದನ್ನ ಬೇಕಾದ್ರೆ ನಿನ್ ಬ್ಯಾಗಿಗೆ ಹ್ಯಾಂಗ್ ಮಾಡ್ಕೋಬಹುದು ಕೀ ಬೆಂಚ್ ತರ. ಸೂಪರ್ ಆಗಿದೆ ಅಲ್ವಾ ಅಮ್ಮ? ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಲಿ ಅಂತ ಸಹನಾ ಇವಾಗ ನನಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಆಕ್ಚುಲಿ ಕಮೆಂಟ್ ಎಲ್ಲ ಕೇಳಿದ್ದಾರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ಅಂತ ಹೇಳ್ಬಿಟ್ಟು. ಇದೇನ್ ಗೊತ್ತಾ, ಸೆಂಟೆಡ್ ಕ್ಯಾಂಡಲ್ಸ್. ಆಹಾ ಘಮ ಘಮ ಅನ್ನತ್ತಂತೆ ಲಿಪಿದ. ನೋಡಿ ಎಲ್ಲದೂ ಇದೆನಾ ಸಹನಾ? ಒಂದೇ ಥರ ಡಿಸೈನಾ? ವೈಟ್ ಮತ್ತೆ ಪಿಂಕ್ ಇದೆ ನೋಡಿ. ಆಹಾ ಸಖತ್ತಾಗಿದೆ ಡಿಸೈನ್ ನೋಡಿ, ಏನು ಚೆನ್ನಾಗಿದೆ. ಬೋರ್ ಆಗೋದು ಬೇಡ ನಿಮ್ಮ ವೀಡಿಯೋಸಲ್ಲಿ. ಆಮೇಲೆ ಆ್ಯಕ್ಚುಲಿ ಏನು ಲಿಪಿಗೆ ಆ್ಯಕ್ಚುಲಿ ಹುಷಾರಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರಜಾ ಹಾಕ್ಸಿದ್ದೀವಿ. ಹಂಗಾಗಿ ಬೇಬಿ ಚೆನ್ನಾಗಿದೆ. ಅಯ್ಯೋ ನೆನ್ನೆ ಗೋಬಿ ತಿಂದೆ. ಗೋಬಿ ತಿಂದು ಆದ್ರೆ ನಾನು ಹಠ ಮಾಡಿ ವಿಡಿಯೋಗೆ ಬಂದೆ. ಬೇಡ ಲಿಪಿ ವಿಡಿಯೋ ಮಾಡೋದು, ಸುಮ್ಮನೆ ಕುತ್ಕೊ ಅಂದ್ರು ಕೇಳ್ತಾ ಇಲ್ಲ. ಅವಳಿಗೆ ಆ್ಯಕ್ಚುಲಿ ಹ್ಯಾಪಿ ಆನಿವರ್ಸರಿ. ತುಂಬಾ ಕ್ಯೂರಿಯಾಸಿಟಿಯಿಂದ ಹಿಂಗೆ ಆಡ್ತಾ ಇದ್ದಾಳೆ ಸಹನಾ. ವೇಟ್ ಅಮ್ಮ ಓಪನ್ ಮಾಡುತ್ತಾ? ಸರಿ. ಆ ಕಡೆ ತಿರ್ಗಿಸ್ಕೊಂಡು ಓಪನ್ ಮಾಡೋದ ಇವಾಗ? ಇಲ್ಲ ನೀವು ಫಸ್ಟ್ ನೋಡ್ಬಿಟ್ಟು ಆಮೇಲೆ ತೋರಿಸಿ. ಇಲ್ಲ ನಾನು ನೋಡಲ್ಲ, ಫಸ್ಟ್ ಕ್ಯಾಮ್ರಾಗೆ ತೋರಿಸ್ಬಿಟ್ಟು. ಯಾಕೆಂದ್ರೆ ಎಕ್ಸೈಟ್ಮೆಂಟ್ ಸರ್ಪ್ರೈಸ್ ನೋಡಿ. ಬಾಕ್ಸ್ ಇಂದ ಹಿಡಿದು ಯೂನಿಕ್ ಆಗಿದೆ ಆಕ್ಚುಲಿ. ಕ್ಯಾಮ್ರಾಗೆ ತೋರಿಸ್ತಾ ಇದ್ದೀನಿ. ತಿರುಗಿಸಿ ಇವಾಗ ನಾನ್ ನೋಡ್ತೀನಿ. ಎಲ್ಲ ಮೆಮೊರೀಸ್ ಇದೆ ಅದರಲ್ಲಿ. ವಾವ್ ಆಕ್ಚುಲಿ ಏನು ಗೊತ್ತಾ, ಇದು ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನ್ಯೂ ಇಯರಿಗೆ ಹೋಗಿದ್ವಲ್ಲ, ಅದ್ರದ್ದು ಸಹ ಈ ಫೋಟೋ. ಮತ್ತು ಇದು ನಾವು ಮದುವೆ ಆಗಿದ್ದು ಜಾನ್ವರಿಯಲ್ಲಿ. ಜಾನ್ವರಿ 2015 ಅಲ್ವಾ, ಡಿಸೆಂಬರಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಮನಾಲಿ ಮತ್ತು ಡೆಲ್ಲಿಗೆ ಹೋಗಿದ್ವಿ. ಅದ್ರ ಮೆಮೊರೀಸು. ಇದು ಲಿಪಿದು ಫಸ್ಟ್ ಇಯರ್ ಬರ್ಡೇ ಫೋಟೋಸ್ ಆ್ಯಕ್ಚುಲಿ. ಇದು ಫಸ್ಟ್ ಇಯರ್ ಬರ್ಡಲ್ಲಿ ಲಿಪಿ ನಾನು ಒಂದೇ ಥರ ಕಸ್ಟಮೈಸ್ಡ್ ಔಟ್ಫಿಟ್ನ ಮಾಡಿಸ್ಕೊಂಡಿದ್ದೆ. ಯಮುನಾ ಆಂಟಿ ಮನೆ ಫಂಕ್ಷನ್ದು ಇಲ್ಲಿದೆಯಲ್ಲ ಅದೇ ಫೋಟೋ ಇದು. ಅದು ತುಂಬಾ ಚೆನ್ನಾಗಿದೆ ಅಂತ. ಇದು ಲಿಪಿ ಸೆಕೆಂಡ್ ಇಯರ್ದು. ಸಹನಾ ಇಲ್ಲಿ 2 ಅಂತ ಇದೆಯಲ್ಲ, ಆಕ್ಚುಲಿ ನಾನು ಈ ವರ್ಷ ಯಮುನಾ ಆಂಟಿ ಕೊರೋನಾ ಟೈಮ್ಸ್ ಅನ್ಸುತ್ತೆ. ಕೊರೋನಾ ಟೈಮಲ್ಲಿ ಮನೇಲೆ ಕಾರ್ಬೋರ್ಡ್ ಸಿಗುತ್ತಲ್ಲ ಅದು ಮತ್ತೆ ಈ ತರ ಫ್ಲವರ್ಸ್ ನ ತಂದು ನಾವೇ ಹಿಂಗೆ ಅಂಟಿಸಿ ನಾವ್ ಇದನ್ನ 2 ಅಂತ ಕಸ್ಟಮೈಸ್ ಮಾಡಿದ್ವಿ ಆಕ್ಚುಲಿ ಲಿಪಿ ಬರ್ಡೇ ಫೋಟೋ ಶೂಟ್ ಮಾಡ್ಸಕ್ಕೆ. ಇದು ಮದ್ವೆ ಆಗಿದ್ದಲ್ಲಿ ಮೋಹನ್ ಫ್ರೆಂಡ್ ಒಬ್ರಿದ್ರು, ಹರೀಶಣ್ಣ ಅಂತ ಹೇಳ್ಬಿಟ್ಟಮ್ಮ, ನೆನ್ಪಿದ್ಯಾ ನಿಂಗೆ? ಅವ್ರ ಮದ್ವೆಗೆ ಹೋಗಿದ್ವಲ್ಲ ಅವಾಗಿನ ಫೋಟೋ ಇದು. ಆಮೇಲೆ ಇದು ಲಿಪಿಗೆ ನನ್ಗೆ ಕೆಲವರು ಕಮೆಂಟ್ ಆಗ್ತಾರಲ್ಲ, ನೀವು ಯೂಟ್ಯೂಬ್ ಮಾಡಿದ್ಮೇಲೆ ಫೋಟೋ ಶೂಟ್ ಮಾಡ್ಸದ, ಯೂಟ್ಯೂಬ್ ದುಡ್ಡ ಅಂತೆಲ್ಲ ಕೇಳ್ತಾರಲ್ವಾ. ಖಂಡಿತವಾಗ್ಲೂ ಇಲ್ಲ. ನೋಡಿ ಮುಂಚೆನೂ ನಾನು ಲಿಪಿ ಬರ್ಡೇಗೂ ಇದೇ ತರ ಎಲ್ಲ ಮಾಡಿಸ್ತಾ ಇದ್ದೆ. ಅಂಡ್ ಅವಳ ಬರ್ಡೇಲೂ ಫೋಟೋ ಶೂಟ್ ಮಾಡಿಸಿದ್ದೀನಿ. ಅಂಡ್ ಇದು ಅಷ್ಟೇ, ಅವಳ ಸೆಕೆಂಡ್ ಬರ್ಡೇಲೇ ಫೋಟೋ ಶೂಟ್ ಮಾಡಿಸಿರೋದು ಒಂದೇ ತರ ಮ್ಯಾಚಿಂಗ್ ಹಾಕೊಂಡು. ಮೊದಲಿಂದನೂ ನಂಗೆ ಅದೇ ತರ ಹಾಬಿನೇ. ಇದೆಲ್ಲ ಸೆಕೆಂಡ್ ಇಯರ್ ಬರ್ಡೇ ಲಿಪಿದು. ಇದರಲ್ಲಿ ಏನಿದೆ ಪ್ರತಿಯೊಂದು ಹ್ಯಾಂಡ್ ಮೇಡೇ ಮಾಡಿರೋದು. ವರ್ಷ ಸ್ಫೂರ್ತಿ ಎಲ್ಲ ಸೇರ್ಕೊಂಡು ಇದನ್ನ ಹ್ಯಾಂಡ್ ಮೇಡ್ ಮಾಡಿದ್ದು. ರೈನ್ಬೋ ಥೀಮಲ್ಲಿ ಮಾಡಬೇಕು ಅಂತ. ಅವಾಗ ಕೊರೋನಾ ಟೈಮ್ ಅಲ್ವಾ, ಮಕ್ಕಳು ಫ್ರೀ ಇದ್ರು. ಹಂಗಾಗಿ ಇದು ಬೇಕಾಗಿರೋ ಎಸೆನ್ಷಿಯಲ್ಸ್ ಎಲ್ಲ ಅಲ್ಲೊಂದು ಇದಿದೆ ಅಂತ, ಬಾಲಾಜಿ ಬುಕ್ ಸ್ಟೋರ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ತಂದು ಇದನ್ನ ಎಲ್ಲ ಪ್ರಿಪೇರ್ ಮಾಡಿ. ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ದಂಗೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ಎಲ್ಲ ನಾವೇ ಮಾಡಿ. ಬಲೂನ್ ಡೆಕೋರೇಷನ್ ಮಾತ್ರ ಕರ್ಸಿದ್ದೆ ಲಿಪಿ ಫಸ್ಟ್ ಇಯರ್ ಬರ್ಡೇ ಮಾಡಿದವನ್ನ. ಅದಾಯ್ತಾ. ಇದು ಮದ್ವೆದು. ಇದು ಗೋವಾ ಟ್ರಿಪ್ ಹೋಗಿದ್ದು. ನಿಮ್ ತಂಗಿ, ನಾನು, ನನ್ನ ತಂಗಿ, ಸಹನಾ ಫ್ಯಾಮಿಲಿಯವರೆಲ್ಲ, ಸಹನನ್ ಫ್ಯಾಮಿಲಿಯವರೆಲ್ಲ ಗೋವಾ ಟ್ರಿಪ್ ಹೋಗಿದ್ವಲ್ಲ ಅದ್ರ ಫೋಟೋ ಇದು. ಆ್ಯಂಡ್ ನೆಕ್ಸ್ಟ್ ಇದು ಇಂಪನವ್ರ ಮನೆ ಗೃಹ ಪ್ರವೇಶದ ಫೋಟೋ. ಲಿಪಿಗೆ ಅವಾಗ ಎಷ್ಟು ಮಂತಮ್ಮ? ಆಗಸ್ಟಲ್ಲಿ ಆಗಿದ್ದವ್ರ ಮನೆ ಗೃಹ ಪ್ರವೇಶ. ನವಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 10 months ಲಿಪಿಗೆ ಆಲ್ಮೋಸ್ಟು. ಇದು ಲಿಪಿ ಚಿಕ್ಕದ್ರಲ್ಲಿ ಇದ್ದಿದ್ದು ಹೆಂಗಿದ್ದಾಳೆ ಅಂತ ನೋಡ್ ಮಗಳೇ, ಹೆಂಗಿದ್ಯಾ? ಆ್ಯಂಡ್ ನೆಕ್ಸ್ಟು ಇದು ನಮ್ಮದು ಫಸ್ಟ್ ಇಯರ್ ಆ್ಯನಿವರ್ಸರಿ. ರೆಸಾರ್ಟ್ ಅಲ್ಲ, ಎಂತ ವಿಯಿಂದ ಅದೊಂದು ಡಾಬಾ ಇದೆ ನೋಡಿ, ವಿಧಾತ ಡಾಬಾಗೆ ನಂದು ಫ್ರೆಂಡ್, ಅವರ ಫ್ರೆಂಡು, ಕಸಿನ್ಸು, ಸ್ಫೂರ್ತಿ ಎಲ್ಲರೂ ಇದ್ರು. ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದೆ ಮೋನಿಗೆ ಸರ್ಪ್ರೈಸ್ ಆಗ್ಬಿಟ್ಟು. ಅದು ಇದು ಹೊಸದಲ್ವಾ, ಹಂಗಾಗಿ. ಇದು ಲಿಪಿ ಹೊಟ್ಟೆ ಒಳಗಡೆ ಇದ್ದಾಗ. ಇದು ವ್ಯಾಲೆಂಟೈನ್ಸ್ ಡೇ, ಅದೇ ಮದುವೆ ಆದ ವರ್ಷ 2016ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೆ ಆ್ಯಕ್ಚುಲಿ. ಇವಾಗೆಲ್ಲ ಅವೆಲ್ಲ ಕ್ರೇಜೇ ಇರಲ್ಲ, ಡಿಫ್ರೆಂಟ್ ಆಗಿದೆ. ಇದೊಂಥರ ಯುನೀಕ್ ಆಗಿ ನಂಗೆ ತುಂಬ ಇಷ್ಟ, ಮೋನಿಗೂ ಇಷ್ಟ ಈ ಫೋಟೋ. ಹಾಗಾಗಿ ಇದು ಅಷ್ಟೇ.
ರಜತ್ ಅಣ್ಣನ ಮದ್ವೆದು ನಾನು ಲಿಪಿ ಎಲ್ಲ ಒಂದೇ ಥರ ಬಟ್ಟೆ ಹಾಕೊಂಡಿದ್ವಿ ಅದು ಇದು. ಆ್ಯಂಡ್ ಇದು ಆ್ಯನಿವರ್ಸರಿ ಅಲ್ಲ ವ್ಯಾಲೆಂಟೈನ್ಸ್ ಡೇಗೆ ಕೇಕ್ನ ಕಟ್ ಮಾಡಿಸಿದ್ದು ಆ್ಯಕ್ಚುಲಿ. ಇಲ್ಲ ಸಹನಾ, ಇದು ಆ್ಯನಿವರ್ಸರಿ ಇದೇನೆ, ಇನ್ನೊಂದು ಯಾವುದೋ ವರ್ಷದ ಆ್ಯನಿವರ್ಸರಿ ಇದೆ. ವ್ಯಾಲೆಂಟೈನ್ಸ್ ಡೇ ಅಲ್ಲ ಆ್ಯನಿವರ್ಸರಿ. ಈ ಆ್ಯನಿವರ್ಸರಿಗೆ ಆ್ಯಕ್ಚುಲಿ ನಾನು ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೆ. ಅವಾಗ ಮೋನಿಗೆ ನಾನು ಗೋಲ್ಡ್ ಚೈನ್ ಗಿಫ್ಟ್ ಮಾಡಿಸಿದ್ದೆ. ಅದನ್ನ ಹಾಕ್ಲೇ ಇಲ್ಲ ಮೋಹನ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಇದಿಷ್ಟು ನೋಡಿ ಸೂಪರ್ ಮೆಮೊರೀಸ್. ಸ್ಟೋರ್ ಮಾಡೋಕ್ಕೂ ಈಸಿ ಇತ್ತು, ಯಾರಿಗಾದ್ರೂ ಕೊಟ್ರೆ ನೋಡಿ ಆರಾಮಾಗಿ ಹಾಕ್ಬಿಟ್ಟು ಹಿಂಗಿಡ್ಬೋದು. ಇವಾಗೆಲ್ಲ ಯಾರು ಆಲ್ಬಮ್ ಮಾಡ್ತಾರೆ, ಬರೀ ಫೋನಲ್ಲೇ ಫೋಟೋಸ್ ಇಟ್ಕೊಂಡು ವಾಲ್ ಮೇಲೆಲ್ಲ ಹಾಕೋದು. ಇದು ಹಿಂಗ್ ಇಟ್ಕೊಂಡು ಬೇಕಾದಾಗ ತೆಗ್ದು ಹಿಂಗ್ ಓಪನ್ ಮಾಡಿ. ಎಲ್ಲಿ ಮಾಡಿಸಿದ್ದು ಹೇಳ್ಬೇಕಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ. ಆನಿವರ್ಸರಿ ಗಿಫ್ಟ್ ಐಡಿಯಾ, ಆನಿವರ್ಸರಿ ಗಿಫ್ಟ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ. ನೀವು ಫೋಟೋಸ್ ತಗೊಂಡು ಅದನ್ನ ಪೇಸ್ಟ್ ಮಾಡೋದಾ? ಅಲ್ಲಿ ಒಂದು ಫೋನ್ ನಂಬರ್ ಹಾಕಿರ್ತಾರೆ, ಅದಕ್ಕೆ ಜಸ್ಟ್ ವಾಟ್ಸ್ಆಪ್ ಮಾಡೋದು ಅಷ್ಟೇ. ಅಲ್ಲೇ ಮೆನ್ಷನ್ ಆಗಿರುತ್ತೆ ಆ ಲಿಂಕ್ ಅಲ್ಲೇನೆ, ಆ ನಂಬರ್ಗೆ ಇದೆಲ್ಲ ವಾಟ್ಸ್ಆಪ್ ಮಾಡಿದ್ರೆ ಅಷ್ಟೇ. ಆರ್ಡರ್ ಕೊಟ್ಬಿಟ್ಟು ಆರ್ಡರ್ ಐಡಿ ಹಾಕ್ಬಿಟ್ಟು ಈ ಫೋಟೋಸ್ ಕಳ್ಸೋದು. ನೆಕ್ಸ್ಟ್ ಓಪನ್ ಮಾಡ್ಲಾ? ನೆಕ್ಸ್ಟ್ ಇದು ಅಷ್ಟೇ ನೋಡಿ, ಈ ಥರ ಹ್ಯಾಂಪರ್ ನೋಡಿ ಇಟ್ಬಿಟ್ಟು ಎಷ್ಟು ಚೆನ್ನಾಗಿ ತಗೊಬಂದಿದ್ದಾರೆ. ಹಾಂ ನೋಡಿದ್ರು. ನೆಕ್ಸ್ಟ್ ಈಗ ನಿಜವಾಗ್ಲೂ ನನಗೆ ನಮ್ದು ಆ್ಯಕ್ಚುಲಿ ನಿಮ್ಗೆ ಹೇಳಿದೆ ಅಲ್ಲ ಲವ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು, ಮೋಹನ್ ನನಗೆ ಈ ಥರ ಸರ್ಪ್ರೈಸಾಗೆಲ್ಲ ಏನೂ ಕೊಟ್ಟೇ ಇಲ್ವೇನೋ. ಅಂದರೆ ಅವಾಗವಾಗ ಏನಾದ್ರು ತರ್ತಾ ಇರ್ತಾರೆ, ಬಟ್ ಸಹನ ಏನೋ ಸೆಂಟೆಡ್ ಕ್ಯಾಂಡಲ್ಸ್ ಅಂತ ಹೇಳ್ಬಿಟ್ಟು. ಇರು ಮಗಳೇ ಕುತ್ಕೊ ಒಂದು 5 ನಿಮಿಷ. ಸಖತ್ತಾಗಿದೆ. ಬೇಡ ಲಿಪಿ 1 ನಿಮಿಷ ಅಲ್ಲೇ ಇರು. ಲಿಪಿ ಎಲ್ಲ ನೋಡಿ ಖುಷಿ ಪಡ್ಲಿ ಅಂತ ಹೇಳ್ಬಿಟ್ಟು ಸಹನ ಇದೆಲ್ಲ ಎಲ್ಲಿ ಹುಡುಕ್ತೀರ ಸಹನ? ಆಕ್ಚುಲಿ ನೋಡಿ ಇದನ್ನ ನಿಜವಾಗ್ಲೂ ಸಹನ ಒಂದು ರೀಲಿಗೆ ಹಾಕ್ಲೇಬೇಕು ನಾನು. ಯಾಕೆ ಗೊತ್ತಾ, ತುಂಬಾ ಜನ ಇರ್ತಾರೆ ಈ ತರ. ನನಗೆ ನೋಡಿ ಆಶ್ಚರ್ಯ ಆಯ್ತು, ನಂಗೆ ಈ ತರ ತುಂಬಾ ಚೆನ್ನಾಗಿದೆ. ಪಿಂಕ್ ಕಲರ್ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ, ತೋರಿಸ್ತೀನಿ. ಹಿಂಗೆ ತುಂಬಾ ಖುಷಿ ಆಗಿದೆ. ಏನ್ ಗೊತ್ತಾ, ಯಾರಿಗಾರು ಕೊಟ್ಟಾಗ ಇದು ಯೂಸ್ ಆಗುತ್ತಲ್ಲ ಅವ್ರಿಗೆ. ಸಖತ್ತಾಗಿದೆ. ಆಕ್ಚುಲಿ ಇದನ್ನ ಮೆಲ್ಟ್ ಮಾಡಕ್ಕೆ ಮನ್ಸು ಬರಲ್ಲ. ಇನ್ನೇನ್ ಮಾಡೋದು, ಫೋಟೋ ತೆಕ್ಕೊಂಡು ಏನಾದ್ರು ಡಿನ್ನರ್ ಮಾಡುವಾಗ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದು. ಆಯ್ತು ಮಗಳ. ಚಿಕ್ಕದು. ಈಗಂತೂ ಆಲ್ಬಂಬೇ ಯಾರು ಇಟ್ಕೊಳ್ಳಲ್ಲ, ಆದ್ರೂ ಆಲ್ಬಮ್ ಇರಬೇಕು. ನಾವೆಲ್ಲ ಹಳೇದೆಲ್ಲ ನಾವು ಡ್ಯಾನ್ಸ್ ಮಾಡಿದ್ದು ಅದೆಲ್ಲ ಆಲ್ಬಮ್ಸ್ ನೋಡಿದ್ರೆ ಖುಷಿ ಆಗುತ್ತೆ. ಅದರಲ್ಲಿ ಸಹನ ಒಂದು ಸರ್ಪ್ರೈಸ್ ಕ್ಯೂಟಾಗಿ ಆಲ್ಬಮ್ ಕೊಟ್ಟಿದ್ದಾರೆ. ಅದೇ ಹೇಳ್ದೆ ಇದ್ದು ಈ ಫೋಟೋ ಇತ್ತು ಸಹನ, ಇದು ನ್ಯೂ ಇಯರ್ದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅನ್ನಲ್ಲ, ಅದು ಸ್ವಲ್ಪ ದೊಡ್ಡದಾಗಿದೆಲ್ಲ ತೋರ್ಸಕ್ ಚೆನ್ನಾಗಿದೆ. ಇದು ಲಿಪಿ 2nd ಇಯರ್ ಬರ್ಡೇದು. ಇದು ಮೋಹನ್ ಜೊತೆ ಪಾರ್ಟಿಗೆ ಹೋಗಿದ್ದು. ಅಂಡ್ ಇದು ನಾವು ಫ್ಲೈಟ್ ಅಲ್ಲಿ ಹೋಗ್ತಾರದು, ಹೆಲಿಕಾಪ್ಟರ್ ಮನಾಲಿಗೆ ಹೋಗ್ತಾರಲ್ಲ, ಮನಾಲಿಗೆ ಹೋಗ್ತಾ ಇರೋದು. ಅಂಡ್ ಇದು ಲಿಪಿ ಬರ್ಡೇ ಫೋಟೋ. ಅಂಡ್ ನೆಕ್ಸ್ಟ್ ಇದು ಫುಲ್ ಲಿಪಿ ಪ್ರೆಗ್ನೆಂಟ್ ಅಂತ ಗೊತ್ತಾಗಿರ್ಲಿಲ್ಲ ಅಂತ ಹೇಳ್ದಲ್ಲ, ಆ ಫೋಟೋ. ಇದು ನಾವು ಗೋವಾಗೆ ಹೋಗಿದ್ದು. ಅಂಡ್ ಲಿಪಿ ನೋಡಿ ಇಲ್ಲಿ ಫೋಟೋ ಶೂಟ್ ಲಿಪಿದು ಹೇಳ್ತಾ ಇದ್ರಲ್ಲ ನೀವು, ವಿಡಿಯೋ ಸ್ಟಾರ್ಟ್ ಮಾಡಿದ್ದ ಅಂತ. ಇದು ಆಕ್ಚುಲಿ ಹ್ಯಾಂಡ್ ಮೇಡ್, ಪೂರ್ತಿನೇ ಕಟ್ ಮಾಡಿ ಡ್ರೆಸ್ಸಿಗೆ ತಕ್ಕಂಗೆ ಟೂ ಮಾಡಿರೋದು. ಸ್ಫೂರ್ತಿ ವರ್ಷ ಅಂತ ಇದ್ರು ನಮ್ಮ ಪಕ್ಕದ ಮನೇಲಿ. ಅವಳಿಗೆ ಒಬ್ಳು ಡಾಕ್ಟ್ರು, ಒಬ್ಳು ಇಂಜಿನಿಯರು. ಅವ್ರಿಬ್ರು ಹೆಂಗೆ ಅಂದ್ರೆ ಒಂಥರ ಮಲ್ಟಿ ಟ್ಯಾಲೆಂಟೆಡ್, ಎಲ್ಲದೂ ಗೊತ್ತಿರ್ಬೇಕು, ಎಲ್ಲಾ ತರನು ಇರ್ಬೇಕು ಅಂತ ಅವರೇ ಕೈಯಲ್ಲಿ ಕಾರ್ಡ್ಬೋರ್ಡ್ ತಗೊಂಡು 2 ಅಂತ ಬರ್ದು ಅದ್ರ ಮೇಲೆ ವೈಟ್ ಕಲರ್ ಶೀಟ್ ನ ಅಂಟಿಸಿ, ಇಲ್ಲಿದೆ ನೋಡಿ ಇಲ್ಲಿ ಥೀಮು, ರಾಬಿಟ್ ಥೀಮಲ್ಲಿ ಇದನ್ನ ಪೇಪರ್ ಅಲ್ಲಿ ಮಾಡಿ ಅಂಟಿಸಿ ಪೇಂಟ್ ಮಾಡಿದ್ದು. ನೋಡಿ ನಾವ್ ಅವಾಗಿಂದನೂ ಕ್ರಿಯೇಟಿವಿಟಿನೇ. ಇದು ನಮ್ಮ ಫಸ್ಟ್ ಇಯರ್ ಆನಿವರ್ಸರಿಗೆ ಹೋಟೆಲ್ ಅಶೋಕಾಗ ಹೋಗಿದ್ವಿ. ಅದು ಇದು ಪಿಕ್. ಇದು ಡೆಲ್ಲಿ. ಅಂಡ್ ಇದು ಲಿಪಿ ಹೊಟ್ಟೆ ಒಳಗಡೆ ಇದ್ದಾಗ ಇದ್ದಂತ ಮೆಮೊರೀಸ್ ಆಲ್ಬಮ್. ಇದು ಎಲ್ಲಿ ಗೊತ್ತಾ ಸಹನ, ಇದು ನಾನು ಇಂಪು ಮೋಹನ್ ಎಲ್ಲ ಹೋಗಿದ್ವಿ ಟ್ರಿಪ್ಪು. ಬಿಜಾಪುರ, ಬಾದಾಮಿ, ಪಟ್ಟದ ಕಲ್ಲು, ಅಲ್ಲಿ ಗೋಲ್ ಗುಂಬಸ್ ಎಲ್ಲ ಹೋಗಿದ್ವಲ್ಲ, ಅಲ್ಲಿ ಮೋಹನ್ ಇದೊಂದು ಲಿಫ್ಟ್ ಮಾಡಿರೋದೊಂದು ಫೋಟೋ. ಆ್ಯಂಡ್ ಇದು ಮನಾಲಿ ಹೋಗಿದ್ವಿ ಅಲ್ಲ ಅದ್ರ ಫೋಟೋಸು. ಇದು ಅದ್ರ ಫೋಟೋಸ್ ಮನಾಲಿದು. ಇದು ಲಿಪಿ ಪ್ರೆಗ್ನೆಂಟ್ ಅಲ್ಲಿ ಅಶೋಕದಲ್ಲ, ಪವನಪುತ್ರ ಇದೆಲ್ಲ ರೆಸಾರ್ಟ್. ಅಲ್ಲಿ ನನ್ನ ಫ್ರೆಂಡ್ ಭಾಗ್ಯ ಅಂತ ಹೇಳ್ಬಿಟ್ಟು ಅವಳು ಫೋಟೋ ಶೂಟ್ ಮಾಡ್ಕೊಟ್ಟಿದ್ದು ಇದನ್ನ. ಅಂಡ್ ನೆಕ್ಸ್ಟ್ ಇದು ನ್ಯೂ ಇಯರ್
ನೂ ಅಲ್ಲ, ನ್ಯೂ ಇಯರ್ ಗೆ ಹೋಟೆಲ್ ಇದು ಹೆರಿಟೇಜ್ ಕ್ಲಬ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ, ಪಕ್ಕದ ಮನೆ ಗೀತಕ್ಕನ್ ಜೊತೆ. ಸ್ಯಾರಿ ತುಂಬಾ ಇದು ಸ್ಯಾರಿ ನಾನು ಲಿಪಿ ಇದು ತಾನಲ್ಲಿ ತಗೊಂಡಿದ್ದು ಪ್ರವೀಣಲ್ಲಿ, ನಮ್ ಸುಪ್ರೀತಣ್ಣನ್ ರಿಸೆಪ್ಷನ್ ಅಲ್ಲಿ ಮಾಡಿದ್ದು. ಇದು ಲಿಪಿ ಬೋಳ ಮಾಡಿಸಿದ್ದು. ಅವಳು ಅವಾಗಿಂದ ಕೇಳ್ತಾ ಇದ್ಲು, ಅದಕ್ಕೆ ಫೋಟೋ ಬಂತು ನೋಡಿ. ಫೋಟೋ ಬಂತು. ಲಿಪಿಗೆ ಮುಡಿ ಕೊಟ್ಟಿದ್ವಿ ಅಲ್ಲ, ಅದ್ರ ಆಕ್ಚುಲಿ ಎಷ್ಟು ಚೆನ್ನಾಗಿದೆ ನೋಡಿ. ನೀವ್ ಯಾರು ಗಿಫ್ಟ್ ಕೊಡೋರು ಈ ತರ ಎಲ್ಲಾ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಆಲ್ಬಮ್ ಮಾಡ್ಬಿಟ್ರೆ ಸಹನನ್ ಎಫರ್ಟ್ಗೆ ಇದು ಫ್ಯಾಮಿಲಿ ಫೋಟೋ ಒಂದು, ಆಮೇಲೆ ನಾನು ಲಿಪಿ ಮೋಹನ್ ಇರೋದು ಒಂದು. ಇದು ಯಾರು ಮದ್ವೆ? ಇದು ಸುಪ್ರೀತಣ್ಣನ ಮದ್ವೆ. ಇದು ಬರ್ಡೇ. ಇದು ನಮ್ಮ ಆನಿವರ್ಸರಿ, ಇದು ಸ್ಫೂರ್ತಿ ನಾವು ಎಲ್ಲ ಹೋಗಿದ್ವಿ. ಅದೇ ಒಂದು ಯಾವ್ದೋ ಪಬ್ ಇದೆಲ್ಲ ಹಾಸನ್ ಮೇಲೆ, ಚಿಕ್ಕಿದೊಂದಿರ್ಲಿ ಅಂತ ಇದನ್ನ ಸೆಲೆಕ್ಟ್ ಮಾಡಿರೋದು. ಇದು ಸಹನ ನಾವು ಮದ್ವೆ ಆಗಿದಾಗ ನಂದು ಯಾವ್ದೋ ವರ್ಷದ ಬರ್ಡೇಗೆ ನಾವು ಇದಕ್ಕೆ ಹೋಗಿದ್ವಿ, ವಂಡರ್ಲಾಗ್ ಹೋಗಿದ್ವಿ. ಅದ್ರದ್ದು ಇದು. ಇಲ್ಲಿ ಏನ್ ಮಾಡ್ತಾ ಇದಾರೆ ಲಿಪಿ? ಏನಿದು? ಇದು ಆಕ್ಚುಲಿ ಸಹನ ನಮ್ದು ಆನಿವರ್ಸರಿಗೆ ಸ್ಫೂರ್ತಿ ಇದ್ಲು, ಅವಳು ಸರ್ಪ್ರೈಸ್ ಕೇಕ್ ಕಟ್ ಮಾಡಿಸಿದ್ಲಲ್ಲ, ಆ ಮೆಮೊರಿ ಎಲ್ಲಿ ಕಸ್ಟಮೈಸ್ ಮಾಡಿಸಿದ್ ಗೊತ್ತಾ? ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಫುಲ್ ಫೇಮಸ್ ಇದಾರೆ ನೋಡಿ, ಸುಮಯ್ಯ ಡಿಸೈನರ್, ಭವ್ಯ ಗೌಡ, ಕಾವ್ಯ ಗೌಡ, ಅವ್ರ ಹತ್ರ ಮಾಡಿಸಿದ್ದು. ಅವ್ರ ಇನ್ನ ಅವಾಗ ಓಪನ್ ಮಾಡಿರ್ಲಿಲ್ಲ, ಪೇಜ್ ಇರ್ಲಿಲ್ಲ. ಜಸ್ಟ್ ನಾನು ಅವ್ರ ಪ್ರೊಫೈಲಿಗೆ ಮೆಸೇಜ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಅವರೇ ಬಟ್ಟೆ ತಗೊಂಡೆಲ್ಲ ಸ್ಟಿಚ್ ಮಾಡ್ಕೊಂಡು ಬಟ್ಟೆ ಆಗ್ಲೇ ನಾನು ನಂದು ಒಂದು ಗೌನಿಗೆನೆ 17,000 ಕೊಟ್ಟಿದ್ದೆ. 8 ವರ್ಷದ ನನ್ ಗೌನಿಗೆ 17,000, ಲಿಪಿ ಸ್ಟಿಚ್ ಮಾಡಿದಕ್ಕೆ 6,000 ತಗೊಂಡಿದ್ರು. ಬಟ್ ಈಗ ಯೂಟ್ಯೂಬ್ ಮಾಡಿದ್ಮೇಲೆ ಆಕ್ಚುಲಿ ಆಗಿನ ಫ್ಯಾಷನ್ ಈಗ ಇನ್ನೂ ಕಮ್ಮಿ ಆಗಿದೆ, ಮಕ್ಕಳು ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಎಲ್ಲ ಕಡಿಮೆ ಮಾಡ್ಬಿಟ್ಟಿದೀನಿ. ಅಂಡ್ ಇದು ಅಷ್ಟೇ, ಆನಿವರ್ಸರಿಗೆ ಸರ್ಪ್ರೈಸ್ ಆಗಿ ನಮ್ ಸಂದೀಪ್ ಅಣ್ಣ ಇದ್ದ ಅವತ್ತು, ಹಂಗಾಗಿ ಅವನ್ ತಕೊಟ್ಟಿದ್ ಫೋಟೋಸ್ ಇದೆಲ್ಲ. ನೆಕ್ಸ್ಟ್ ಇದು ತಾಜ್ ಮಹಲ್ಗೆ ಹೋಗಿದ್ವಿ. ಇದು ಲಿಪಿದು ಸೆಕೆಂಡ್ ಇಯರ್ ಫೋಟೋ ಶೂಟ್ದು. ಅಂಡ್ ಇದು ಅವರಪ್ಪ ಮಗಳದು ಫೋಟೋ ಶೂಟಲ್ಲಿ ಮಾಡಿದ್ವಲ್ಲ, ಅದ್ರದ್ದು. ಆಕ್ಚುಲಿ ಸಹನ ಇವೆಲ್ಲ ಮೊಬೈಲಲ್ಲಿ ನಿಜವಾಗ್ಲೂ ಇವಾಗ ತೆಗೆದು ನೋಡ್ತಾನೆ ಇರಲಿಲ್ಲ. ಇದು ಲಿಪಿನ ಫಸ್ಟ್ ಟೈಮ್ ಝೂ ಕರ್ಕೊಂಡು ಹೋಗಿದ್ದು. ಯಾಕೆ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇದೆ? ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇದೆ ಅಂತ ಅಂದ್ರೆ, ಫೋಟೋದಲ್ಲಿ ನಾನೊಂಥರ ಕಲರು, ಮೋಹನ್ ಒಂಥರ ಕಲರು, ಲಿಪಿ ಒಂಥರ ಕಲರ್ ಕಾಣ್ತಾ ಇತ್ತು. ತುಂಬಾ ಬೇರೆ ಕಾಣಿಸ್ತಾ ಇದೆ ಫೋಟೋಸ್ ಎಲ್ಲ. ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು. ಇದು ಲಿಪಿ ಫಸ್ಟ್ ಟೈಮ್ ಝೂ ಕರ್ಕೊಂಡು ಹೋಗೋಣ ತೋರಿಸಿದ್ದು ನೋಡಿ. ಇದನ್ನೆಲ್ಲ ನೆನಪೇ ಇಲ್ಲ ನನಗೆ ಫೋಟೋಸ್ ಅಲ್ಲಿ. ಇದಂತೂ ನನ್ನ ಬ್ಯೂಟಿಫುಲ್ ಮೆಮೊರೀಸ್. ನಾನು AVK ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ವಾ, ಕೊಲೀಗ್ಸ್ ನನಗೆ ತುಂಬಾ ಒಳ್ಳೆ ಕೊಲೀಗ್ಸ್ ಇದ್ರು. ಅವರು ನಾನು ಆಕ್ಚುಲಿ ಸೀಮಂತ ಮಾಡ್ಕೊಳ್ಳೋ ಪ್ಲಾನ್ ಇರ್ಲಿಲ್ಲ. ಪಾಪ ನಾನು ಸೀಮಂತ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡು ಅವರೇ ಎಲ್ಲ ಸ್ಯಾರಿ ತಂದು ಅಡ್ಗೆನೂ ಮಾಡ್ಕೊಂಡ್ ಬಂದಿದ್ರ ಅಮ್ಮ. ಹೌದಾ? ಫ್ರೂಟ್ಸ್ ಮಾಡ್ಕೊಂಡು ಬಂದಿದ್ರು, ತಿಂಡಿಗಳೆಲ್ಲ ತಗೊಂಡ್ ಬಂದು ತುಂಬಾ ಚೆನ್ನಾಗಿ ನನಗೆ ಸೆಲೆಬ್ರೇಟ್ ಮಾಡಿದ್ರು. ಬ್ಯೂಟಿಫುಲ್ ಮೆಮೊರೀಸ್ ನನಗೆ. ಈಗಲೂ ನಾವೆಲ್ಲರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ, ಹ್ಯಾಪಿಯಾಗಿ ಕೊಲೀಗ್ಸ್ ಜೊತೆ ಇದ್ದೀನಿ. ಅಂಡ್ ನೆಕ್ಸ್ಟ್ ಇದು ನನ್ನ ಮನೇಲಿ ಫ್ಲೈಟ್ ಅಲ್ಲಿ ತೆಕ್ಕೊಂಡ್ರಿ ಸೆಲ್ಫಿ. ಸುಮ್ಮನೆ ಅವಾಗೆಲ್ಲ ಒಂಥರ ಕ್ರೇಜ್ ಅಲ್ಲ ಸಹನ, ಹಂಗಾಗಿ ಹೊಸದಾಗಿ ಬೇರೆ ಮದ್ವೆ ಆಗಿದ್ವಿ, ಎಲ್ಲ ಕಡೆನೂ ಸೆಲ್ಫಿ ತಕೊಳ್ಳೋದು, ಫೋಟೋ ತಕೊಳ್ಳೋದು ಕ್ರೇಜ್. ಹಾಗಾಗಿ ಒಳ್ಳೆ ಹೈಸ್ಕೂಲ್ ಓದೋ ತರ ಇದಾರೆ ಇಬ್ರು. ಹೌದು, ಮದ್ವೆ ಆದಾಗ ಇದು ಮೇ ಬಿ ನನ್ನ ಫಸ್ಟ್ ಬರ್ಡೇ ಮೋಹನ್ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅಲ್ಲಿ ನಾನು, ಪವನ್, ಎಲ್ಲರೂ, ಸ್ಫೂರ್ತಿ, ನಮ್ಮ ವೇದಾಂತ್ ಎಲ್ಲರೂ ಸೇರ್ಕೊಂಡು ವಂಡರ್ಲಾಗ್ ಹೋಗಿದ್ದು ಫೋಟೋ. ಒಂದು ಬ್ಯೂಟಿಫುಲ್ ಮೆಮೊರಿ. ಆ್ಯಕ್ಚುಲಿ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಸಹನ. ನನ್ನ ಕೈಲಿ ಇಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈಗ ನಾನೇನು ಮಾಡ್ಬೇಕು ಗೊತ್ತಾ, ಡವ್ ಹೊಡ್ಕೊಂಡು ಮೋಹನಿಗೆ ಇದೆಲ್ಲ ನಾನು ಮಾಡಿದ್ದು ಅಂತ ಕೊಡಬೇಕು, ಆ ಥರ ಇದೆ. ಸುಮ್ಮನೆ ಹೇಳಿದ್ದಮ್ಮ ನಾನು. ನೆಕ್ಸ್ಟು ಲಾಸ್ಟ್ ಟೈಮ್ ಒಂದು ಡೈರಿ ಕೊಟ್ಟಿದ್ದೆ, ಅವ್ರು ತುಂಬ ಚೆನ್ನಾಗಿ ಅದು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಏನಾದರೂ ಇದು ಬರ್ಕೊಳ್ಳಿ ಅಂತ. ಆ್ಯಕ್ಚುಲಿ ನನಗೇನಂತ ಅಂದರೆ, ಇವಾಗ ಏನಾದ್ರು ವೀಡಿಯೋಸ್ ಮಾಡ್ತೀನಲ್ಲ ಕಂಟೆಂಟ್ಸು, ಅದಕ್ಕೆ ನಾನು ಎಲ್ಲ ಬರ್ಕೊಳ್ತಾ ಇರ್ತೀನಿ. ನನಗೇನೋ ಒಂದು ಸಹನ ಕೊಟ್ಟರೆ ಯಾವುದೇ ರೀತಿ ಒಂದು ಬ್ಯಾಡ್ ಇಂಟೆನ್ಷನ್ ಇರಲ್ಲ. ಶ್ರುತಿ ಸಕ್ಸಸ್ ಆಗಲಿ, ಶ್ರುತಿಗೆ ಒಳ್ಳೇದಾಗಲಿ, ಒಂಥರ ವೆಲ್ ವಿಷರ್ ಥರ ಅವ್ರು ತುಂಬ ಪ್ರೀತಿಯಿಂದ ನನ್ನನ್ನು ಹಾರೈಸ್ತಾರೆ. ಹಾಗಾಗಿ ನಾನು ಅದರಲ್ಲಿ ಬರಿತೀನಿ.
ಸೊ ಇದನ್ನು ಕೊಟ್ಟಿದ್ದಾರೆ, ಹಾಗಾಗಿ ಇದ್ರಲ್ಲೂ ನಾನೇನೋ ಬರಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಸಕ್ಸಸ್ ಇಸ್ ಅ ಜರ್ನಿ ನಾಟ್ ಅ ಡೆಸ್ಟಿನೇಷನ್ ಅಂತ ಬರ್ದಿದ್ದಾರೆ. 100% ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಟೀಚರ್ ಅಂತಲ್ಲ, ನಾನು ಹೇಳೋದೇನಂದ್ರೆ ಸಹನಂಗೆ ನಂಗೆ ಏನೇ ಗೊತ್ತಿಲ್ಲ ಅಂದ್ರೂ ನಾನು ಫಸ್ಟ್ ಸಹನನ್ ಕೇಳ್ತೀನಿ. ಬಿಕಾಸ್ ಅವ್ರು ತುಂಬಾ ಬ್ರಿಲಿಯಂಟು, ತುಂಬಾ ಕ್ರಿಯೇಟಿವ್, ಅವ್ರಿಗೆ ಇಂಥದ್ದು ಗೊತ್ತಿಲ್ಲ ಅನ್ನೋದಿಲ್ಲ, ಎಲ್ಲದೂ ಗೊತ್ತು, ಎಲ್ಲದೂ ಆನ್ಸರ್ ಮಾಡ್ತಾರೆ. ನಾನು ಲಿಪಿಗೆ ಓದಿಸ್ಬೇಕಾದ್ರೂ ಏನಾದರೂ ಸಡನ್ ಆಗಿ ಗೊತ್ತಾಗ್ಲಿಲ್ಲ ಅಂದ್ರೂ ಸಹನನ್ ಕೇಳ್ತೀನಿ, ಒಂದು ಹೊರ್ಗಡೆದು ಗೊತ್ತಾಗ್ಲಿಲ್ಲ ಅಂದ್ರೂ ಸಹನನ್ ಕೇಳ್ತೀನಿ. ಪ್ರತಿಯೊಂದಕ್ಕೂ ನನಗೆ ಬೆಸ್ಟ್ ಬ್ಯಾಕ್ ಬೋನ್ ಸಪೋರ್ಟರ್ ಅಂತಾನೆ ಸಹನ ಹೇಳ್ಬೋದು. ಸ್ಫೂರ್ತಿ, ಎನ್ಕರೇಜ್ ಮಾಡ್ತಾರೆ ಅಂತ. ತುಂಬಾ ಚೆನ್ನಾಗಿತ್ತು ಸಹನ. ಇಷ್ಟ ಆಯ್ತಾ? ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಮೋನ್ ಆನಿವರ್ಸರಿಗೆ ಅಂತಲ್ಲ, ಮೋನಿಗೆ ಅದೆಲ್ಲ ಬರಲ್ಲ. ಎಲ್ಲರೂ ಹೋದಾಗ ಏನಾದ್ರೂ ತಗೋಬರ್ತಾರೆ. ಬಟ್ ಈ ಸತಿ ಅವ್ರು ನನಗೆ ಸೀರೆ ತಂದಿರೋದು ಗೊತ್ತೇ ಇಲ್ಲ, ಯಾಕಂದ್ರೆ ಮೋನ್ ಜೊತೆ ನಾನು ಅವತ್ತು ಮಾತಾಡ್ತಿರ್ಲಿಲ್ಲ, ಏನೋ ಬೇಜಾರು ಮಾಡಿದ್ರು ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿದ್ರು. ತಗೊಂಡ್ ಬಂದ್ರು, ಬ್ಯಾಗ್ ತಗೊಂಡ್ ಬಂದು ರೂಮಲ್ಲಿ ಇಟ್ರು. ಏನಿದು, ಏನ್ ತಗೊಂಡ್ ಬಂದಿದ್ದಾರೆ ನೋಡೋಣ ಅಂತ ಹೇಳಿದ್ರೆ ಸೀರೆ ತಗೊಂಡ್ಬಂದಿದ್ದಾರೆ. ಆಕ್ಚುಲಿ ಏನಪ್ಪಾ ಅಂತ ಅಂದ್ರೆ ನಮ್ದು 26th ಆನಿವರ್ಸರಿ ಇದೆ. ಅದಕ್ಕೆ ಸಹನ ಏನೆಲ್ಲ ಗಿಫ್ಟ್ ಕೊಟ್ಟರು ಅದನ್ನೆಲ್ಲ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಬಟ್ ಸ್ಟಾರ್ಟಿಂಗ್ ಇದನ್ನ ಮಾತಾಡೋದನ್ನ ಮರ್ತ್ಬಿಟ್ಟಿದ್ದೆ, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೋವನ್ನು ಪ್ರತಿ ಸಲನೂ ಎಲ್ಲಿಗಾದ್ರೂ ಹೋದ್ರೆ ನನಗೆ ಗಿಫ್ಟ್ನ ತಗೊಂಡೇ ಬರೋದೇ ಇಲ್ಲ. ಮೊದಲೆಲ್ಲ ಏನಪ್ಪ ನಮ್ಮಮ್ಮ ಇದ್ದಾರೆ ನನಗೆ ಹೇಳೋಣ ಅಂತ ಅಂದರೆ ಅಂತ ಒಂದೊಂಚೂರು ಹೇಳ್ತೀನಿ. ಎಲ್ಲರೂ ಹೋದರೆ ಒಂದು ಜರ್ಕಿನ್ ಆಗಿರ್ಬೋದು, ಒಂದು ವಾಚ್ ಆಗಿರ್ಬೋದು, ಮುಂಚೆ ಬಿಫೋರ್ ಮ್ಯಾರೇಜು ಪ್ರತಿಯೊಂದನ್ನು ತೊಗೊಂಡು ಬರ್ತಾಯಿದ್ರು. ಸೊ ಈಗಲೂ ಹಂಗೆ ಆಫ್ಟರ್ ಮ್ಯಾರೇಜು ಅಷ್ಟೇ, ಎಲ್ಲಾದರೂ ಹೋದರೆ ಏನಾದರೂ ತೊಗೊಂಡೇ ಬರೋಲ್ಲ. ಲಾಸ್ಟ್ ಇಯರ್ ಒಂದು ಸೀರೆ ತೊಗೊಂಡು ಬಂದಿದ್ರು, ಮತ್ತು ಜರ್ಕಿನ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಏನಾದರೂ ತರೋದು ಮೋನ್ಗೆ ಒಂದು ಹ್ಯಾಬಿಟ್ಟು. ಬಟ್ ಸರ್ಪ್ರೈಸಾಗೆ ತರ್ತಾರೆ, ಅಂದರೆ ಇಂಥ ತರ್ತಿದ್ದೀನಿ ನೋಡು ಮಾಡು ಅಂತೆಲ್ಲ ಏನು ವಿಡಿಯೋ ಕಾಲ್ ಮಾಡೋದು ತೋರಿಸೋದು ಅದೆಲ್ಲ ಏನು ಮಾಡಲ್ಲ. ಲಾಸ್ಟ್ ಇಯರ್ ಕುಂಭಮೇಳಕ್ಕೆ ಹೋಗಿದ್ರಲ್ಲ, ಅವಾಗಲೂ ಎಲ್ಲರಿಗೂ ಸೀರೆ ತಗೊಂಡು ಬಂದಿದ್ರು. ವೈಟ್ ಕಲರ್ ನನ್ನ ಹತ್ರ ಹೊಲ್ಸೇ ಇಲ್ಲ ಅಮ್ಮ, ಅದು ಎಲ್ಲಿದೆ ನಂದು ವೈಟ್ ಬ್ಲ್ಯಾಕ್ ಸ್ಯಾರಿ, ಅದನ್ನ ಆಕ್ಚುಲಿ ಇವಾಗ ಹೊಲ್ಸ್ಕೋಬೇಕು. ನೋಡೋಣ, ಮರ್ತೇ ಹೋಗ್ಬಿಟ್ಟಿದೆ. ಲಾಸ್ಟ್ ಆನಿವರ್ಸರಿ ಇಂದ ಈ ಆನಿವರ್ಸರಿ ಹೊಲ್ಸ್ಕೊಳ್ಳಿ. ಅಂದ್ರೆ ಎಲ್ಲ ಕಡೆನೂ ಎಲ್ಲಾದ್ರೂ ಹೋದ್ರೆ ಏನಾದ್ರು ತಗೊಂಡ್ ಬರೋದು. ನನಗೆ 2 ಸೀರೆ ಅಮ್ಮ, ನಿನಗೊಂದು ಕೊಟ್ಟೆ, ನೀನು ಹೊಲ್ಸ್ಕೊಂಡೆ. ಆಮೇಲೆ ನೀಲಕ್ಕಂಗೆ ಕೊಟ್ಟೆ, ಮೋಹನ್ ಅವ್ರ ಅಕ್ಕಂಗೆ ಕೊಟ್ಟೆ, ಅವರಿಗೆ 2 ಕೊಟ್ಟೆ ಅನಿಸುತ್ತೆ. ಆಮೇಲೆ ನಾನು 2 ಇಟ್ಕೊಂಡೆ. ಹೀಗೆ ಎಲ್ಲರಿಗೂ ತೊಗೊಂಡು ಬಂದೇ ಬರ್ತಾರೆ ಸಾಮಾನ್ಯ. ನನಗೆ ಅದು ಒಂಥರ ಖುಷಿ. ಆಮೇಲೆ ಮೋಹನ್ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ನನ್ನೇ ನೋಡಿದಿರಲ್ಲ. ಆ್ಯಕ್ಚುಲಿ ಮೋಹನ್ ಬಿಸ್ನೆಸ್ ಮಾಡೋದ್ರಿಂದ ಅವಾಗ ಆಲೂಗಡ್ಡೆ ಸೀಸನಲ್ಲಿ ಚೆನ್ನಾಗಿ ಹೋಗ್ತಾನೆ ಇರ್ತಾರೆ. 15 days ಒನ್ಸು, ಮಂತ್ಲಿ ಒನ್ಸು. ಈ ಸತಿ ಎಲ್ಲ ಮುಗಿದು ಅವ್ರದ್ದು ಅಕೌಂಟ್ಸ್ ಎಲ್ಲ ಏನಿದೆ ಅದೆಲ್ಲ ಲೆಕ್ಕಾಚಾರ ಮಾಡ್ಕೊಂಬರೋಕ್ಕೆ ಅಂತ ಹೋಗಿದ್ದಾಗ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ನನ್ನ ಜೊತೆ ಅವಾಗ ಏನಕ್ಕೂ ಸಿಟ್ಟು ಮಾಡ್ಕೊಂಡಿದ್ರು. ನಾನು ಫೋನ್ ಮಾಡಿರಲಿಲ್ಲ, ಮೋಹನ್ ಫೋನ್ ಮಾಡಿರಲಿಲ್ಲ. ನಾನು ಸುಮ್ಮನೆ ಇದ್ದೆ, ಏನು ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಲ್ಲ ಮಧ್ಯರಾತ್ರಿ ಬಂದರು, ಕಾಲಿಂಗ್ ಬೆಲ್ ಮಾಡಿದ್ರು. ಬೆಲ್ ಮಾಡಿದ ತಕ್ಷಣ ಕಾರಲ್ಲೇ ಇಟ್ಟು ಬಂದಿದ್ದಾರೆ ಸೀರೆನ. ನನಗೆ ತೋರಿಸ್ಲಿಲ್ಲ, ಬರೀ ಬ್ಯಾಗ್ ತೊಗೊಂಡು ಒಳಗಡೆ ಬಂದರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಅಂದರೆ ತೋರಿಸ್ಲಿಲ್ಲ ಅಂದರೆ ಆ ರಾತ್ರಿ ತರೋದೇನು ಅಂತ. ಬೆಳಗ್ಗೆ ಆಲ್ಮೋಸ್ಟ್ 9 ಗಂಟೆಲಿ ಸೈಡಲ್ಲಿ ಬ್ಯಾಗ್ ಇಟ್ಕೊಂಡು ಬಂದು ರೂಮಲ್ಲಿ ಇಡ್ತಾರೆ. ನನ್ನ ಏನಕ್ಕೋ ಅವಾಗ ಕರೆದ್ರು, ನಾನು ಮಾತಾಡಿಸ್ದೆ ಏನಾದರೂ ಬೇಕಾ ಅಂತೇಳಿ ಕರೆದ್ರು. ಸರಿ ಅಂತ ಅದು ಏನಿದು ಬ್ಯಾಗು ಅಂತ ನನಗೆ ಕ್ಯೂರಿಯಾಸಿಟಿ ಓಪನ್ ಮಾಡೋಕ್ಕೆ ಅಂತೇಳಿ, ನಿಂಗೆ ಸೀರೆ ತೊಗೊಂಬಂದಿದ್ದೀನಿ ನೋಡು, ಇಷ್ಟ ಆಗುತ್ತಾ ಅಂತ. ನನಗೇನೇನು ಸಾಮಾನ್ಯ ತರ್ತಾನೆ ಇರ್ತಾರಲ್ಲ, ಖುಷಿ. ಆದರೆ ಎಂಥ ಸೀರೆ ತಂದಿರ್ಬೋದು ಅಂತ ಒಂದು ಸರ್ಪ್ರೈಸು. ತುಂಬ ಚೆನ್ನಾಗಿರೋ ಸೀರೆನ ತೊಗೊಂಡ್ಬಂದಿದ್ದಾರೆ. ಮೋಹನ್ ಯಾವಾಗಲೂ ಅಷ್ಟೇ, ಒಂದ್ಸತಿ ನೋಡ್ತಾರೆ, ಅದ್ರ ರೇಟು ಅದು ಹೆಂಗಾದರೂ ಇರ್ಬೋದು, ಕಮ್ಮಿನಾದ್ರೂ ಇರ್ಬೋದು, ಜಾಸ್ತಿನಾದರೂ ಇರ್ಬೋದು, ಇಷ್ಟ ಆಯಿತು ಅಂದರೆ ತೊಗೊಂಡ್ಬಿಡ್ತಾರೆ. ಹಾಗಾಗಿ ನನ್ನ ಹತ್ರ ಆ್ಯಕ್ಚುಲಿ ಈ ಕಲರ್ ಸೀರೆನೂ ಇಲ್ಲ, ಈ ಡಿಸೈನ್ ಸೀರೆನೂ ಇಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಮೊನ್ನೆ ಸಖತ್ತಾಗಿ ತಗೊಬಂದಿದ್ಯಾ ಅಂತ ಅಂದೆ. ನೀವು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಹೀಗೆ ಈ ಥರ ಹಿಂಗಿದೆ ವೀವಿಂಗ್, ಈ ಥರ ಡಿಸೈನ್ ಬಂದಿದೆ. ಆ್ಯಂಡ್ ಇದು ಸ್ಯಾರಿ, ಅದು ಕೊಲ್ಲು, ಈ ಥರ ಡಿಸೈನು. ಇದು ಸೀರೆ ಸರಿ ಅಲ್ಲ, ಎಂಥದ್ದು ಬ್ಲೌಸ್ ಪೀಸು. ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ, ಈ ಥರ. ಇದು ಬ್ಲೌಸ್ ಪೀಸ್, ಇದಕ್ಕೆ ಏನಾದ್ರು ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡಿಸ್ತೀನಿ. ಆ್ಯಕ್ಚುಲಿ ಆ್ಯನಿವರ್ಸರಿಗೆ ಹೊಲಿಸಿ ಉಟ್ಕೊಳ್ಳೋ ಪ್ಲ್ಯಾನ್ ಇತ್ತು. ಪಾಪು ಚಿಕ್ಕವಳಿರೋದ್ರಿಂದ ನಾನು ಒಂಚೂರು ಸಣ್ಣ ದಪ್ಪ ಎಲ್ಲ ಹಾಕ್ತಾನೆ ಇರ್ತೀನಲ್ವ, ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡಿಸ್ಲಿಲ್ಲ ನಾನು. ಇದು ಮುಂದೆ ಡಿಸೈನ್ ಚೆನ್ನಾಗಿದೆಯಾ, ಸರ್ಪ್ರೈಸ್ ಗಿಫ್ಟು.
ಆಮೇಲೆ ಈ ಸತಿ ಏನು ಸಹನನು ಫುಲ್ ಸರ್ಪ್ರೈಸ್ ಗಿಫ್ಟು. ಅದಾದಮೇಲೆ ನೆಕ್ಸ್ಟು ಮೋಹನ್ ಲಾಸ್ಟ್ ಇಯರ್ನು ಹೋದಾಗ ಸೀರೆ ತೊಗೊಂಬಂದಿದ್ರು, ಅದನ್ನು ತೋರಿಸಿರ್ಲಿಲ್ಲ ನಾನು ವ್ಲಾಗಲ್ಲಿ, ಮೇ ಬಿ ಏನೋ ಮಿಸ್ ಮಾಡಿರ್ತೀನಿ ಅನಿಸುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅಮ್ಮಂಗೂ ಸೇಮ್ ಸೀರೆ ಮತ್ತು ನಮ್ಮ ಅತ್ತೆಗೂ ಸೇಮ್ ಸೀರೆ, ಅಂದರೆ ಮೋಹನ್ ಅವ್ರ ಅಮ್ಮಂಗೂ ಸೇಮ್ ಸೀರೆ ತಂದಿದ್ರು. ಇದು ನಮ್ಮ ಅತ್ತೆ ಸೀರೆ. ನಮ್ಮ ಅಮ್ಮಂಗೆ ತಂದಿರೋ ಸೀರೆ ಅಮ್ಮ ಒಂದು ಫಂಕ್ಷನ್ ಇದೆ ಅದಕ್ಕೆ ಹೊಲಿಸ್ಕೊಂಡು ಉಟ್ಕೊಳ್ಳಿ ಅಮ್ಮ ಅಂತ ಹೇಳಿದೆ. ಹಂಗಾಗಿ ಅಮ್ಮ ಅದನ್ನು ಬ್ಲೌಸ್ ಹೊಲಿಯೋಕ್ಕೆ ಅಂತ ಹೇಳಿಬಿಟ್ಟು ಕೊಟ್ಟು ಬಂದುಬಿಟ್ಟಿದ್ದಾರೆ. ಇದರಲ್ಲಿ ಒಂಚೂರು ಲೈಟ್ ಡಾರ್ಕ್ ಡಿಫ್ರೆನ್ಸ್ ಇದೆ, ಬಟ್ ಸೇಮ್ ಸೀರೆ ಇಬ್ಬರಿಗೂ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ತಗೊಂಡ್ಬಂದಿದ್ದಾರೆ. ಆ್ಯಂಡ್ ಏನಪ್ಪ ಅಂತ ಅಂದರೆ ರೀಸೆಂಟಾಗಿ ಆಲ್ರೆಡಿ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ, ಅಂದ್ರೂ ಕಮೆಂಟ್ಸಲ್ಲಿ ಏನು ಬರ್ತಾ ಇರುತ್ತೆ ಅಂದರೆ ನಿಮ್ಮ ಅತ್ತೆ ಮಾವ ಇಲ್ವಾ, ನಿಮ್ಮ ಅತ್ತೆ ಮಾವನ ಯಾಕೆ ವೀಡಿಯೋದಲ್ಲಿ ಹಾಕಲ್ಲ ಅಂತ ಕೇಳ್ತಾ ಇರ್ತೀರಾ. ಆ್ಯಕ್ಚುಲಿ ನಮ್ಮ ಮಾವ ಇಲ್ಲ, ಅವ್ರು ಎಕ್ಸ್ಪೈರ್ ಆಗಿ ಆಲ್ಮೋಸ್ಟ್ 10 years ಮೇಲೆ ಆಗಿದೆ. ನನಗೆ ಅತ್ತೆ ಇದ್ದಾರೆ. ಲಿಪಿ ಬರ್ಡೇ ವ್ಲಾಗಲ್ಲಿ ಹೇಳಿದ್ದೀನಿ. ನನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನನೂ ನಮ್ಮ ಅತ್ತೆ ಊಟ ಎಲ್ಲ ಬಡಿಸ್ತಾ ಇದ್ರು ನೋಡಿ, ಅದು ವೀಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನಮ್ಮ ಅತ್ತೆ ಊರಲ್ಲಿದ್ದಾರೆ. ಕೇಳ್ಬೋದು, ನೀವು ಮಾತ್ರ ಇಷ್ಟು ದೊಡ್ಡ ಮನೇಲಿದ್ದೀರಾ, ಅವ್ರು ಊರಲ್ಲಿದ್ದಾರಾ, ಅವರು ನಿಮ್ಮ ಜೊತೆ ಇಟ್ಕೊಳ್ಳೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು. ಮೋಹನ್ದು ಸ್ವಂತ ಅಕ್ಕನ ಮಗ, ಚಿಕ್ಕದ್ರಿಂದನೂ ಮೋಹನ್ ಮನೇಲೇ ಇರೋದು, ಮೋಹನೇ ಓದಿಸ್ತಾ ಇದ್ದಾರೆ. ಹಾಗಾಗಿ ಅವನು ಅವ್ರ ಜೊತೆ ಇರೋದ್ರಿಂದ ಅವರು ಮಗಳ ಮನೆಗೆ ಹೋಗ್ತಾ ಇರ್ತಾರೆ, ಮತ್ತು ಇಲ್ಲಿಗೂ ಬರ್ತಾರೆ ಹೋಗ್ತಾ ಇರ್ತಾರೆ. ಊರ ಹತ್ರ ಇರೋದ್ರಿಂದ ಇಲ್ಲಿ ಅಪರೂಪಕ್ಕೆ ಉಳ್ಕೊಳ್ತಾರೆ ಅಷ್ಟೇ. ಪಾಪ ಹುಟ್ಟಿದಾಗ ಆಲ್ಮೋಸ್ಟ್ ಒಂದು 10 days ಇದ್ದರು, ಬಟ್ ಅವಾಗ ನಾನು ವೀಡಿಯೋಸ್ ಎಲ್ಲ ಮಾಡ್ತಾ ಇರಲಿಲ್ವಲ್ಲ, ಮೇಲೆ ಇದ್ದೆ ಅಲ್ವಾ, ಹಾಗಾಗಿ ಅವ್ರನ್ನ ವೀಡಿಯೋದಲ್ಲಿ ಕವರ್ ಮಾಡಿಲ್ಲ ಅಷ್ಟೇ. ಮತ್ತು ಇದರಲ್ಲಿ ಯಾವುದರಲ್ಲಿ ತೊಟ್ಲು ಶಾಸ್ತ್ರದಲ್ಲೂ ಕೂಡ ಪಾಪು ಎತ್ಕೊಂಡು ಕೂತ್ಕೊಂಡಿದ್ದಾರೆ ಕಾರ್ನರಲ್ಲಿ, ಬಟ್ ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ. ಹೋಪ್ ನಿಮಗೆ ಡೌಟ್ ಕ್ಲಿಯರ್ ಆಯಿತಾ. ಅತ್ತೆ ಮಾವ ಇದ್ದಾರ ಅಂತ ಕೇಳ್ತಾ ಇದ್ದಿದ್ದ ಪ್ರಶ್ನೆಗೆ ಅತ್ತೆ ಇದ್ದಾರೆ. ಅತ್ತೆನೂ ಒಬ್ಬರನ್ನೇ ಬಿಟ್ಟಿಲ್ಲ, ಅತ್ತೆ ಜೊತೆ ನಮ್ಮ ಅತ್ತಿಗೆ ಮಗ ಇದ್ದಾನೆ. ಎಲ್ಲರೂ ಚೆನ್ನಾಗಿದ್ದೀವಿ, ಚೆನ್ನಾಗಿ ನೋಡ್ಕೋತಾರೆ ಕೂಡ, ನಾವು ಚೆನ್ನಾಗಿದ್ದೀವಿ. ವೀಡಿಯೋಸಲ್ಲಿ ಸಪೋಸ್ ಅವ್ರು ಒಂದೊಂದು ದಿನ ಬಂದಿರ್ತಾರೆ, ಬಂದಿರೋ ದಿನ ನಾನೇನೋ ಮಾಡ್ತಿರ್ತೀನಿ ಇಲ್ಲ ಮಲಗಿರ್ತೀನಿ, ಅವತ್ತು ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳಲ್ಲ. ನಂಗೆ ಯೂಶ್ವಲಿ ವೀಡಿಯೋ ಶೂಟ್ ಮಾಡ್ಕೋಬೇಕು ಅಂದರೆ ನೀಟಾಗಿ ರೆಡಿಯಾಗಿನೇ ವೀಡಿಯೋ ಶೂಟ್ ಮಾಡ್ಕೋಬೇಕು. ನನಗೆ ಹಾಗೆ ಹೆಂಗೆ ಬೇಕು ಹಂಗೆ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ನಂಗೆ ಒಂಥರ ಮನಸ್ಸು ಕಂಫರ್ಟಬಲ್ ಅಂತ ಅನಿಸಲ್ಲ. ಹಾಗಾಗಿ ಅವ್ರು ಬಂದಿದ್ದ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಅಮ್ಮ ಮತ್ತೆ ಅವರು ಇಬ್ರು ಈ ಕಾರ್ನರಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು ನೋಡಿ, ಮಾಡ್ಕೊಂಡು ಮಾತಾಡ್ತಾ ಇದ್ರು ಅಲ್ವಾ, ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಷ್ಟೇ, ಇನ್ನೇನು ಇವತ್ತಿನ ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿರುತ್ತೆ. ಅದ್ರ ಜೊತೆಗೆ ಆ್ಯನಿವರ್ಸರಿಗೆ ರೆಸಾರ್ಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬುಕ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಿರ್ತೀರಲ್ಲ, ನೀವು ಎಲ್ಲಿ ಬಟ್ಟೆ ತಗೋತೀರಾ, ನೀವು ಸೌಂಡ್ ಮಾಡಬೇಡ, ಸುಮ್ಮನೆ ಸೌಂಡ್ ಆಗುತ್ತೆ, ಎಲ್ಲಿ ಬಟ್ಟೆ ತಗೋತೀರಾ ಅಂತ ಹೇಳಿ. ನಾನು 90% ಲಿಪಿ ಹುಡ್ದಾಗ್ಲೂ ಲಿಪಿಗೂ ಫಸ್ಟ್ ಕ್ರೈಯಲ್ಲೇ ಬಟ್ಟೆ ತಗೊಳ್ತಾ ಇದ್ದೆ, ತೀವ್ಗೂ ನಾನು ಫಸ್ಟ್ ಕ್ರೈಯಲ್ಲೇ ಬಟ್ಟೆ ತಗೊಳ್ತೀನಿ. ಆ್ಯಂಡ್ ಇವಾಗ ನಾನು ವ್ಲಾಗರ್ ಆಗಿರೋದ್ರಿಂದ ಏನಂತ ಅಂದರೆ ಲಿಪಿಗೆ ಕೆಲವೊಂದು ಕೊಲಾಬ್ರೇಷನಿಗೆ ಅವರು ಪ್ರಾಡಕ್ಟ್ನ ಕಳಿಸಿರ್ತಾರಲ್ವ, ಅದು ಕೋಡ್ ಕೂಡ ಶೇರ್ ಮಾಡಿರ್ತೀನಿ, ನೀವು ನೋಡಿರ್ತೀರಾ ಅನಿಸುತ್ತೆ. ಅದನ್ನು ಯೂಸ್ ಮಾಡಿ ತೊಗೊಂಡ್ರೆ ನಿಮಗೆ 50% ಆಫರ್ ಸಿಗುತ್ತೆ. ಇದು ತುಂಬ ಜನ ಕೇಳ್ತಾ ಇದ್ರಿ ನೀವು, ಅಮ್ಮ ಇದನ್ನ ಹಾಕಿದಾಗ ನಾನು ಲಿಪಿಗೂ ಇದನ್ನೇ ಹಾಕಿರ್ತಿದ್ದೆ, ನೆನಪಿದೆಯಮ್ಮ ಏನದು ಅಂತ. ಏನದು ಅಂತ, ಇದು ಆ್ಯಕ್ಚುಲಿ ಸ್ಟಾಕಿಂಗ್ಸ್ ಅಂತ ಹೊಡೆದ್ರೆ ಬರುತ್ತೆ. ಕೆಲವೊಂದ್ಸತಿ ಸ್ಟಾಕಿಂಗ್ಸ್ ಅಂತ ಬರಲಿಲ್ಲ ಅಂದರೆ ಬೇಬಿ ಸಾಕ್ಸ್ ಅಂತ ಕೊಟ್ಟಾಗ ಈ ಥರ ಬರುತ್ತೆ. ಆ್ಯಕ್ಚುಲಿ ತುಂಬ ವಾರ್ಮ್ ಆಗಿರುತ್ತೆ. ಸಾಕ್ಸ್ ಹಾಕೋಬಾದ್ರೆ ಒಂದೇ ಸಮ ಮೇಲಿಂದ ಹಿಂಗಾಗುತ್ತೆ, ಬೇಬಿಗೆ ಮೇಲಿಂದ ಒಂದೇ ಸಮ ಹಾಕ್ಬೋದು. ಇದ್ರ ಲಿಂಕ್ನ ಶೇರ್ ಮಾಡ್ತೀನಿ ನಾನು, ಆಯಿತಾ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ನಮ್ಮ ಆ್ಯನಿವರ್ಸರಿಗೆ ಔಟಿಂಗ್ ಹೋಗೋಕ್ಕೆ ಅಂತ ಹೇಳಿ ಲಿಪಿಗೂ ತೀಂಗೂ ಒಂದೇ ಥರ ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಇದು ಸ್ಕರ್ಟ್, ಲಿಪಿಕ್ಸ್ ಯಾವಾಗಲೂ ಸ್ಕರ್ಟ್ ಕೇಳೋಳು, ಸ್ಕರ್ಟ್ ಅಂತ ಹೇಳಿ ಇತ್ತಮ್ಮ, ಫಸ್ಟ್ ಇತ್ತು ಈ ಥರ ಸ್ಕರ್ಟ್. ಇದು ಮೇಲ್ಗಡೆ ತಲೆಯಲ್ಲಿ ಹಾಕೋದು, ನೆನ್ನೆ ತಾನೇ ಕೇಳಿದಳು ಏನು ಮಾಡಿದೆ ಬಟ್ಟೆನ ಅಂತ, ಈ ಥರ ತಲೆಗೆ ಹಾಕೋದು. ಇಷ್ಟ ಆಯ್ತಾ ಲಿಪಿ? ನನ್ನ ಕಿರಿ ಮಗಳು, ಅದು ಕಿರಿ ಮಗಳು, ಹೆಂಗ ಡಾಟರ್, ಮುದ್ದು ಮಗಳು, ಈಗ ಸದ್ಯಕ್ಕೆ ಪ್ರೆಸೆಂಟ್ ಚಿಕ್ಕಳಲ್ಲ ಚಿನ್ನ. ಸೊ ಈಗ ಇದು ಲಿಪಿಗೆನ ಆ್ಯಕ್ಚುಲಿ ಟಾಪು. ಆ್ಯಕ್ಚುಲಿ ನಾನು ಲಿಪಿಗೂ ಅಷ್ಟೇ ತುಂಬ ಚಕ್ಸಿರೋ ಬಟ್ಟೆಗಳನ್ನ ಹಾಕ್ತಾ ಇದ್ದೆ, ತೀನ್ಗೂ ಹಾಗೇನೆ ಚಕ್ಸಿರೋ ಬಟ್ಟೆಗಳನ್ನೇ ಪ್ರಿಫರ್ ಮಾಡ್ತೀನಿ. ವೆರಿ ಪ್ರಿಟಿ ಆಗಿದೆ ಈ ಡ್ರೆಸ್ಸು. ಮಕ್ಕಳಿಗೆ ಸಾಕ್ಸ್ ಹಾಕೋ ಬದಲು ಅಂತೇಳಿ ಈ ಥರ ಪೇರ್ ಮಾಡಿ ಕಲರ್ ಕಾಪಿ. ಇದೊಂದು ಸ್ಟಾಕಿಂಗ್ ಡ್ರೆಸ್ಸು, ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೊಂದು ಸ್ಟಾಕಿಂಗ್ಸು ಹಿಂಗಾಗುತ್ತೆ. ಇನ್ನು 4 ಟೈಪ್ಸ್ ಬರಬೇಕು, ಬಂದಿಲ್ಲ. ಇಲ್ಲಿ ಇದಕ್ಕೆ ಸ್ಟಾಕಿಂಗ್ಸ್ ಆರ್ಡರ್ ಮಾಡಿದ್ದೀನಿ.
ಈ ವಿಡಿಯೋದಲ್ಲಿ ಹೋಪ್ ನೀವೆಲ್ಲರೂ ನನ್ನ ಗಿಫ್ಟ್ ಆಗಿರ್ಬೋದು, ನನ್ನ ಮಗಳು ಬಟ್ಟೆ ಆಗಿರ್ಬೋದು, ಮತ್ತು ನೀವು ಕೇಳಿರೋ ಒಂದು ಕಮೆಂಟಿಗೆ ಆನ್ಸರ್ ಆಗಿರ್ಬೋದು, ಆನಿವರ್ಸರಿ ವಿಡಿಯೋ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ವಿಡಿಯೋ ನೋಡೋಕ್ಕೆ ನನ್ನ ಚಾನಲ್ ಇಷ್ಟಪಡ್ತೀರಾ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ನ ಹಾಕಿ. ಲಾಸ್ಟಿಗೆ ಹಾಗೆ ನನ್ನ ಮಗಳೇ ನಮ್ಮಮ್ಮ ಹೆಂಗೆ ಕೂತಿದ್ದಾರೆ ಅಂತ ಒಂದು ಗ್ಲಿಮ್ಸ್ನ ತೋರಿಸ್ತೀನಿ ನೋಡಿ. ಟಿಯಾ ಮುದ್ದು ಮಗಳೇ, ಮುದ್ದು ಮಗಳೇ, ಮೀನಾಕ್ಷಿ ಜೊತೆ ಕೂತಿದ್ದೀರಾ? ಮುದ್ದು ಓಕೆನಾ? ಬಾಯ್ ಬಾಯ್. ಸಹನಾ ಏನು ಮಾಡ್ಕೊಡ್ತಿದ್ದಾರೆ, ಹಾರ್ಟ್ ಮಾಡ್ತಾ ಇದ್ದಾರೆ. ಪಾಪುಗೆ ನಾವು ಇಂಡಿಪೆಂಡೆನ್ಸ್ ಡೇಗೆ ಅಲ್ಲ ಎಂಥದ್ದು ಮಗಳೇ, ಅಯ್ಯೋ ಅದೇ ಬರ್ತದೆ ಬಾಯಿಗೆ, ರಿಪಬ್ಲಿಕ್ ಡೇಗೆ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಸಹನಾದಂಗೆ ಹಾರ್ಟ್ ಕಟ್ ಮಾಡ್ಕೊಂಡಿದ್ದು, ಶೇಪ್ ನೀಟಾಗಿ ಬರುತ್ತೆ ಅಂತನಾ? ಇದನ್ನ ಬಾರ್ಡರ್ ತರ ಇಟ್ಕೊಂಡ್ಬಿಟ್ಟು ಅಕ್ಕಿ ಮತ್ತೆ ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆನ 3 ಲೈನ್ಸ್ ಅಲ್ಲಿ ಹಾಕೋದು. ಸರಿ ಸರಿ. ಹಾ ಸೂಪರ್ ಆಗಿ ಬಂತಲ್ಲ. ವಾವ್ ಸಹನಾ, ಏನ್ ಸೂಪರ್ ಐಡಿಯಾ. ಈ ತರ ಬಾರ್ಡರ್ ಕೊಟ್ಕೊಂಡಿದ್ವಾ, ಇವಾಗ ತೆಗೆದ್ಬಿಟ್ಟು ಮಾಡೋದು. ಆಚೆ ಈಚೆ ಏನೇನಾಗಿರುತ್ತೆ ಅದನ್ನ ಕೈಯಲ್ಲಿ ಲಿಪಿ ಎಂತದೆ ಕರೀತಾರೆ, ಲಿಪಿ ಅದಕ್ಕೆ ಅಶೋಕ ಚಕ್ರ. ಎಷ್ಟು ಲೈನ್ಸ್ ಇರುತ್ತೆ ಲಿಪಿ ಅದರಲ್ಲಿ? 24. ಓ ಪರವಾಗಿಲ್ಲ, ನನ್ನ ಮಕ್ಕಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದಾಳೆ. ಶೇಪ್ ಕಾಣ್ತಿದ್ಯಾ? ಆರ್ಟ್ ಶೇಪು ಕೃಷ್ಣ ಚಕ್ರ ರೆಡಿ ಆಗಿದೆ. ಕೃಷ್ಣ ಚಕ್ರ. ಏನೇನು ಅಡುಗೆ ಮಾಡ್ತಾ ಇದ್ದೀರಾ? ನಾವಾ ಚಿಕನ್ ಫ್ರೈ, ಚಿಕನ್ ಕಬಾಬ್, ಚಿಕನ್ ಬಿರಿಯಾನಿ, ಮಟನ್ ಫ್ರೈ ಎಲ್ಲ ರೆಡಿ ಆಗ್ತಾ ಇದೆ. ಆಯ್ತು, ಒಂದು ನಿಮಿಷ ಪಾಪು ಎತ್ಕೊಂಬಣ ಬಂದೆ. ಚಕ 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 ಅಂತ ಮುದ್ದೆ, ಅಮ್ಮ ಕಡಲೆಕಾಯಿ ಬಸ್ಸಾರು ಮಾಡಿದ್ರು. ಮೊದಲನೇ ಐ ಇನ್ನೊಂದು ಸ್ವಲ್ಪ ಉದ್ದ. ಹಾಂ ಹೌದು ಲಿಪಿ, ಐ ಒಂಚೂರು ಉದ್ದ ಆಗ್ಬೇಕು ಲಿಪಿ. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.